ವೀಕ್ಷಕರೇ ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಕೆಂಪು ಮೆಣಸಿನಕಾಯಿಯಿಂದ ಈ ಪ್ರಯೋಗ ಮಾಡಿದ್ರೆ ನಿಮ್ಮ ಶತ್ರು ನಿಮ್ಮ ಕಣ್ಮುಂದೆಯೇ ಒದ್ದಾಡೋದು ಫಿಕ್ಸ್ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಅಡುಗೆಗೆ ಬಳಸಲಾಗೋ ಕೆಂಪು ಮೆಣಸಿನಕಾಯಿ ನೋಡಿರ್ಬೇಕಲ್ವಾ? ಒಗ್ಗರಣೆ ಕೊಟ್ರಂತೂ ರುಚಿ ಗಮ್ಮತ್ತಾಗಿರುತ್ತೆ. ಇದೇ ಕೆಂಪು ಮೆಣಸಿನಕಾಯಿ 4 to 5 ಹೆಚ್ಚು ಹಾಕಿ ಅಡುಗೆ ಮಾಡಿಬಿಟ್ರೆ ಬೆವರು ಕಿತ್ಕೊಂಡ್ ಬಂದ್ಬಿಡತ್ತೆ. ಮಾಂಸಾಹಾರಿಗಳಿಗೆ ಕೆಂಪು ಮೆಣಸಿನಕಾಯಿ ಹಾಕಿ ಮಾಡಿದ ಅಡುಗೆನ ಊಟ ಮಾಡಿದ್ರೇನೆ ತೃಪ್ತಿ ಆಗೋದು. ಇನ್ನು ಸಸ್ಯಾಹಾರಿಗಳಿಗೆ ರುಚಿಗಷ್ಟೇ ಇದ್ರೆ ಸಾಕಪ್ಪ ಸಾಕು ಅಂದ್ಬಿಡ್ತಾರೆ. ಒಟ್ನಲ್ಲಿ ಕೆಂಪು ಮೆಣಸು ಅಥವಾ ಕೆಂಪು ಮೆಣಸಿನ ಪುಡಿ ಇಲ್ಲದ ಅಡುಗೆನೇ ಅಲ್ಲ. ನಾವೆಲ್ಲ ಇಷ್ಟು ದಿನ ಅಡುಗೆಯಲ್ಲಿ ಖಾರ ಹೆಚ್ಚಾಗಿರ್ಲಿ ಅಂತ ಅಥವಾ ಬಣ್ಣ ಇರ್ಲಿ ಅಂತ ಬಳಸಿದ್ದೇ ಹೆಚ್ಚು. ಆದ್ರೆ ಇವತ್ತು ಇದೇ ಕೆಂಪು ಮೆಣಸಿನಕಾಯಿಯಿಂದ ನಿಮ್ಮ ಶತ್ರು ನಿಮ್ಮ ಕಣ್ಮುಂದೆಯೇ ಒದ್ದಾಡಬೇಕು ಅಂಥದ್ದೊಂದು ಅದ್ಭುತ ಉಪಾಯವೊಂದನ್ನ ಹೇಳ್ತೀವಿ. ಅದು ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡ್ಬೇಕು. ಈ ಹಿಂದೆಯೂ ನಾವು ಇಂಥದ್ದೇ ಕೆಲ ಬಲಿಷ್ಠ ಪರಿಹಾರಗಳನ್ನ ಹೇಳಿದ್ವಿ. ಆ ಎಲ್ಲ ಪರಿಹಾರಗಳು ಮನೆಯಲ್ಲಿ ಕೂತು ಸುಲಭವಾಗಿ ಮಾಡುವಂಥದ್ದು. ಮನೆಯಲ್ಲೇ ಇರುವ ಕೆಲ ವಸ್ತುಗಳಿಂದ ಪರಿಹಾರವನ್ನ ಕಂಡುಕೊಳ್ಳಬಹುದು. ಅದೇ ರೀತಿ ಈ ಕೆಂಪು ಮೆಣಸಿನಕಾಯಿಯನ್ನ ತಗೊಂಡು ನಾವು ಹೇಳದಂತೆ ಮಾಡಿ ನಿಮಗೇನೆ ಗೊತ್ತಿಲ್ಲದ ಹಾಗೆ ಅದೆಷ್ಟೋ ಸಮಸ್ಯೆಗಳಿಂದ ಮುಕ್ತರಾಗ್ಬಿಡ್ತೀರಾ. ಅಸಲಿಗೆ ಕೆಂಪು ಮೆಣಸಿನಕಾಯಿಯನ್ನ ನವಗ್ರಹಗಳ ಸೇನಾಧಿಪತಿಯಾದ ಮಂಗಳ ಗ್ರಹ ಆಳ್ತಾನೆ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಮಂಗಳನ ಸ್ಥಾನ ಸರಿಯಿಲ್ಲವಾದ್ರೆ ನೀವು ಅನೇಕ ಸಮಸ್ಯೆಗಳನ್ನ ಎದುರಿಸ್ತೀರಾ. ಅದರಲ್ಲೂ ನಿಮಗೆ ಶತ್ರು ಕಾಟ ತಪ್ಪಿದ್ದಲ್ಲ. ಅದೇ ಶತ್ರು ನೀವು ಯಾವುದೇ ಕೆಲಸಕ್ಕೆ ಮುಂದಾದ್ರೂ ಅಲ್ಲೆಲ್ಲ ಅಡ್ಡಿಯಾಗಿ ನಿಂತಿರ್ತಾನೆ. ಅಷ್ಟೇ ಅಲ್ಲ, ಅನೇಕ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳೋ ಹಾಗೆ ಮಾಡುತ್ತೆ. ಅದರಲ್ಲೂ ಚರ್ಮ ವ್ಯಾಧಿಗಳು ಹೆಚ್ಚಾಗಿರುತ್ತವೆ. ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುತ್ತೆ ಕೆಂಪು ಮೆಣಸಿನಕಾಯಿ. ಈ ಕೆಂಪು ಮೆಣಸಿನಕಾಯಿಗೆ ನಿಮ್ಮ ಜಾತಕದಲ್ಲಿ ಮಂಗಳನ ಸ್ಥಾನವು ಉತ್ತಮವಾಗಿಲ್ಲದೆ ಇದ್ರೆ ಅದನ್ನ ಬಲಪಡಿಸೋ ಶಕ್ತಿಯನ್ನ ಹೊಂದಿದೆ. ಹೌದು, ಕೆಂಪು ಮೆಣಸಿನಕಾಯಿಗೆ ಇರುವಂತಹ ಶಕ್ತಿ ಎಂಥದ್ದು ಅಂತ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಇದೇ ಕೆಂಪು ಮೆಣಸಿನಕಾಯಿಯನ್ನ ದಾನ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಮಂಗಳ ಇನ್ನಷ್ಟು ಬಲಿಷ್ಠನಾಗ್ತಾ ಹೋಗ್ತಾನೆ. ಮಂಗಳ ಏನಾದ್ರೂ ಬಲಿಷ್ಠ ಆಗ್ಬಿಟ್ರೆ ನಿಮ್ಮ ಶತ್ರುಗಳ ವಿರುದ್ಧ ಯಾವುದೇ ಕೆಲಸವಿದ್ರೂ ನೀವು ಜಯಶಾಲಿಗಳಾಗೋದು ಪಕ್ಕ. ಹಾಗೇನೆ ಇದೇ ಕೆಂಪು ಮೆಣಸಿನಕಾಯಿಗೆ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುವಂತಹ ಶಕ್ತಿ ಇದೆ. ಹಾಗಾಗ್ಬೇಕು ಅಂತ ಆದ್ರೆ ನೀವು ಮೊದಲಿಗೆ ಈ ಕೆಲ ಕೆಲಸಗಳನ್ನ ಮಾಡಬೇಕು. ಇದನ್ನ ಪಾಲಿಸೋ ಮುನ್ನ ಒಂದು ವಿಷಯ ನೆನಪಲ್ಲಿರ್ಲಿ. ಈ ಉಪಾಯಗಳನ್ನ ನೀವು ಸಮಸ್ಯೆಗಳಿಂದ ಮುಕ್ತಿ ಪಡೆಯೋದಕ್ಕೆ ಬಳಸ್ಕೊಳ್ಳಿ ವಿನಃ ಬೇರೆಯವ್ರಿಗೆ ಹಾನಿ ಮಾಡೋದಕ್ಕೆ ಬಳಸಬೇಡಿ. ಹೀಗೆ ಮಾಡಿದ್ದೇ ಆದಲ್ಲಿ ಇದರಿಂದ ನಿಮಗೇನೆ ಅಪಾಯ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದು ಯಶಸ್ವಿ ಆಗ್ತಾ ಇಲ್ವಾ? ವ್ಯಾಪಾರ ವಹಿವಾಟು, ಹಣಕಾಸಿನ ವ್ಯವಹಾರಕ್ಕೆ ಮುಂದಾದ್ರೆ ಅಲ್ಲೂ ಕೈ ಸುಟ್ಕೊಳ್ತಾ ಇದ್ದೀರಾ? ಇದೆಲ್ಲ ನಿಮ್ಮ ಶತ್ರು ನಿಮ್ಮ ವಿರುದ್ಧ ಮಾಡ್ತಾ ಇರುವಂತಹ ಸಂಚು ಅನ್ನೋ ಅನುಮಾನ ಇದೆಯಾ? ಹಾಗಿದ್ದಲ್ಲಿ ಮೊದಲು 7 ಕೆಂಪು ಮೆಣಸಿನಕಾಯಿಯನ್ನ ತಗೊಳ್ಳಿ. ಅವುಗಳು ತಾಜಾ ಕೆಂಪು ಮೆಣಸಿನಕಾಯಿ ಆಗಿರಬೇಕು. ಆ ಕೆಂಪು ಮೆಣಸಿನಕಾಯಿಯನ್ನ ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನೇತಾಕಿ. ಇಷ್ಟು ಮಾಡಿದ್ರೆ ಸಾಕು. ಈ ಕೆಂಪು ಮೆಣಸಿನಕಾಯಿ ಒಣಗ್ತಾ ಹೋದ ಹಾಗೆ ಶತ್ರು ದುರ್ಬಲ ಆಗ್ತಾ ಹೋಗ್ತಾನೆ. ಶತ್ರುವಿನ ಶಕ್ತಿಯೇ ಕಡಿಮೆಯಾಗ್ತಾ ಹೋದ ಹಾಗೆ ಆತ ನಿಮ್ಮ ವಿರುದ್ಧ ಯಾವ ಕೆಲಸ ಮಾಡಿದ್ರೂ ಅದೆಲ್ಲವೂ ವಿಫಲ ಆಗ್ತಾ ಹೋಗುತ್ತೆ. ಇದರಿಂದ ಆತ ಒದ್ದಾಡಿ ಬಿಟ್ಟಿರ್ತಾನೆ. ಇನ್ನು ನಿಮ್ಮ ಹಣವನ್ನ ಎಲ್ಲಾದ್ರೂ ಹೂಡಿಕೆ ಮಾಡಿ ನಷ್ಟವನ್ನ ಅನುಭವಿಸ್ತಾ ಇದ್ದೀರಾ? ಅಥವಾ ಬಂಡವಾಳದ ರೂಪದಲ್ಲಿ ಹಾಕಿದ್ದ ಹಣ ಮತ್ತೆ ನಿಮ್ಮ ಕೈ ಸೇರ್ತಾ ಇಲ್ವಾ? ಇದರಿಂದ ಹಣ ಕಳ್ಕೊಂಡ ಆತಂಕ ನಿಮ್ಗೆ ಕಾಡ್ತಾ ಇದೆಯಾ? ಹಾಗಿದ್ದಲ್ಲಿ ಈ ಚಿಕ್ಕ ಕೆಲಸ ಮಾಡಿ. ಕೆಂಪು ಬಣ್ಣದ ಕರವಸ್ತ್ರವನ್ನ ತಗೊಳ್ಳಿ. ಅದರಲ್ಲಿ 7 ಕೆಂಪು ಮೆಣಸಿನಕಾಯಿಗಳನ್ನ ಕಟ್ಟಿ ನಿಮ್ಮೊಂದಿಗೆ ಇಟ್ಕೊಳ್ಬೇಕು. 1 ವಾರದ ನಂತರ ಕರವಸ್ತ್ರ ಹಾಗೂ ಅದರಲ್ಲಿಟ್ಟಿರುವಂತಹ ಕೆಂಪು ಮೆಣಸಿನಕಾಯಿಯನ್ನ ತೆಗೆದಿಟ್ಬಿಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಹಣ ಮತ್ತೆ ನಿಮ್ಮ ಕೈ ಸೇರುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಉದ್ಯೋಗವೇ ಸಿಗ್ತಾ ಇಲ್ಲ, ಯಾವುದೇ ಇಂಟರ್ವ್ಯೂನಲ್ಲಿ ಪಾಲ್ಗೊಂಡ್ರೂ ಆಯ್ಕೆ ಆಗ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ರೂ ಉದ್ಯೋಗ ಸಿಗುವಂತಹ ಲಕ್ಷಣನೇ ಇಲ್ಲ ಅಂತ ಅಂದ್ಕೊಳ್ಳುವವರಿಗೆ ನೀವು ಆ ಪಟ್ಟಿಯಲ್ಲಿದ್ರೆ ಇದನ್ನ ಆದಷ್ಟು ಬೇಗ ಮಾಡಿ.
ಇಂಟರ್ವ್ಯೂಗೆ ಹೋಗುವಾಗ ಮನೆಯ ಬಾಗಿಲ ಮೇಲೆ 5 ಕೆಂಪು ಮೆಣಸಿನಕಾಯಿಯನ್ನ ಇಡಿ. ಇಂಟರ್ವ್ಯೂಗೆ ಅಂತ ಮನೆಯಿಂದ ಹೊರಗಡೆ ಕಾಲಿಡುವಾಗ ನಿಮ್ಮ ಪಾದಗಳನ್ನ ಆ ಕೆಂಪು ಮೆಣಸಿನಕಾಯಿಯ ಮೇಲೆ ಇಟ್ಟು ಮುಂದಕ್ಕೆ ಹೋಗಿ. ಹೀಗೆ ಮಾಡೋದ್ರಿಂದ ನೀವು ಯಾವುದೇ ಇಂಟರ್ವ್ಯೂ ಎದುರಿಸಿದ್ರೂ ಸಕ್ಸಸ್ ಆಗೋದು ಖಂಡಿತ. ಇದೇ ಕೆಂಪು ಮೆಣಸಿನಕಾಯಿ ನಿಮ್ಮ ಸ್ಥಗಿತಗೊಂಡಿರುವಂತಹ ವ್ಯಾಪಾರವನ್ನ ಮುಂದುವರಿಸಿಕೊಂಡು ಹೋಗೋ ಹಾಗೆ ಮಾಡುತ್ತೆ. ಜೊತೆಗೆ ಉತ್ತಮ ಲಾಭವೂ ಬರೋ ಹಾಗೆ ಮಾಡುತ್ತೆ. ಅದಕ್ಕಾಗಿ ನೀವು ಮೊದಲಿಗೆ 3 ಮಣ್ಣಿನ ದೀಪವನ್ನ ತಗೊಳ್ಳಿ. ಅದರಲ್ಲಿ ಹಳದಿ ಬಣ್ಣದ ಸಾಸಿವೆ, ಎಳ್ಳು, ಹರಳು ಉಪ್ಪು ಹಾಗೂ ಸಂಪೂರ್ಣ ಕೊತ್ತಂಬರಿ ಹಾಕಿ. ಕೊನೆಯಲ್ಲಿ ಕೆಂಪು ಮೆಣಸಿನಕಾಯಿಗಳನ್ನ ಹಾಕಿ. ಇವೆಲ್ಲವನ್ನೂ ನೀವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ಸುಟ್ಬಿಡಿ. ಇದು ತುಂಬಾ ಶಕ್ತಿಶಾಲಿಯಾಗಿರುವಂತಹ ಉಪಾಯ ಆಗಿದ್ದು ಆದಷ್ಟು ಬೇಗ ಇದರ ಫಲ ಲಾಭದ ರೂಪದಲ್ಲಿ ಸಿಗತ್ತೆ. ಇದೆಲ್ಲದರ ಹೊರತಾಗಿ ಕೆಂಪು ಮೆಣಸಿನಕಾಯಿಯನ್ನ ದೃಷ್ಟಿ ತೆಗೆಯೋದಕ್ಕೆ ಉಪಯೋಗಿಸ್ತಾರೆ. ಇಂದಿಗೂ ಹಸುಗೂಸಿನ ದೃಷ್ಟಿಯನ್ನ ತೆಗೆಯೋದಿದ್ರೂ ಕೆಂಪು ಮೆಣಸಿನಕಾಯಿಯನ್ನ ಬಳಸ್ತಾರೆ. ಅಲ್ಲದೆ ಮನೆಯಲ್ಲಿ ಸದಾ ಕಲಹ ನಡೀತಾ ಇದ್ರೆ, ಕೆಟ್ಟ ದೃಷ್ಟಿ ಆಗಿದ್ದೇ ಆದಲ್ಲಿ ಕೆಂಪು ಮೆಣಸಿನಕಾಯಿ ಉತ್ತಮ ಮದ್ದಾಗಿ ಕೆಲಸ ಮಾಡುತ್ತೆ. ಆದ್ರಿಂದ ಈ ಒಂದು ಉಪಾಯ ಆಗಾಗ ಮಾಡ್ತಾನೆ ಇದ್ರೆ ತುಂಬಾ ಒಳ್ಳೇದು. ನೀವು 4 ಕೆಂಪು ಮೆಣಸಿನಕಾಯಿಯನ್ನ ತಗೊಳ್ಳಿ. ಅದರೊಳಗಿರುವಂತಹ ಬೀಜವನ್ನ ತೆಗೆದುಬಿಡಿ. ಆ ನಂತರ ಒಂದು ಲೋಟದಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ನೀರನ್ನ ತುಂಬಿಟ್ಕೊಳ್ಳಿ. ಈ ನೀರಲ್ಲಿ ಕೆಂಪು ಮೆಣಸಿನಕಾಯಿಯಿಂದ ತೆಗೆದ ಬೀಜಗಳನ್ನ ನೀರಲ್ಲಿ ಹಾಕಿ. ಇದು ದೃಷ್ಟಿ ತೆಗೆಯುವಂತ ನೀರಾಗಿರುತ್ತೆ. ಇದನ್ನ ನೀವು ನಿಮ್ಮ ಮನೆಯಲ್ಲಿ ದೃಷ್ಟಿಯಾದವ್ರಿಗೆ 7 ಬಾರಿ ತಲೆಯಿಂದ ಪಾದದವರೆಗೆ ನಿವಾಳಿಸಿ. ಆ ನಿವಾಳಿಸಿದ ನೀರನ್ನ ಮನೆಯ ಹೊರಗಡೆ ತಗೊಂಡು ಹೋಗಿ ರಸ್ತೆಯ ಮೇಲೆ ಚೆಲ್ಬಿಡಿ. ಈ ಕೆಲಸವನ್ನ ನೀವು ಮಂಗಳವಾರ, ಶನಿವಾರ ಹಾಗೂ ರವಿವಾರದಂದು ಮಾಡಿ. ಇದರಿಂದ ಉತ್ತಮ ಫಲ ಸಿಗುತ್ತೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ನಿಮಗೆ ಭೂತ ಪ್ರೇತದ ಭಯ ನಿರಂತರವಾಗಿ ಕಾಡ್ತಾ ಇದೆಯಾ? ಹಾಗಿದ್ದಲ್ಲಿ ಇಲ್ಲಿ ನಿಮಗೊಂದು ಸರಳ ಉಪಾಯ ಇದೆ. ಉಪ್ಪು ಮಿಶ್ರಿತ ನೀರನ್ನ ನೀವು ಗಾಜಿನ ಲೋಟದಲ್ಲಿ ತೆಗೆದಿಟ್ಕೊಳ್ಳಿ. ಇದನ್ನ ಮನೆಯ ನೈಋತ್ಯ ದಿಕ್ಕಲ್ಲಿ ಇಟ್ಟುಬಿಡಿ. ಈ ಕೆಲಸ ಮಾಡೋದ್ರಿಂದ ನಿಮ್ಮ ಸುತ್ತ ಇರುವಂತಹ ದುಷ್ಟಶಕ್ತಿಗಳು ಮಾಯವಾಗಿ ಹೋಗುತ್ತೆ. ಎಷ್ಟು ಸುಲಭವಾದ ಉಪಾಯಗಳಲ್ವಾ ಇವೆಲ್ಲ? ಇಷ್ಟು ಸುಲಭವಾದ ಉಪಾಯಗಳಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಿದೆ ಅಂತಂದ್ರೆ ನೀವ್ಯಾಕೆ ಮನೆಯಲ್ಲಿ ಒಮ್ಮೆ ಇವನ್ನ ಮಾಡಿ ನೋಡ್ಬಾರ್ದು?